ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಪೊಲೀಸರು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ. ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಮಹಜರು ಕಾರ್ಯವನ್ನು ಮಾಡಲಾಗಿದೆ. ದರ್ಶನ್ ಉಳುಕೊಂಡಿದ್ದಂಥ ಕೊಠಡಿಯಲ್ಲಿ ಮಹಜರು ಮಾಡಲಾಗಿದೆ. ಲಕ್ಷ್ಮಣ್ ಅಂದ್ರೆ ದರ್ಶನ್ನ ಕಾರು ಡ್ರೈವರು ಮತ್ತು ನಾಗ ದರ್ಶನ್ ಸಹಾಯಕ, ಇವರಿಂದ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಪೊಲೀಸರು ಸಂಪೂರ್ಣ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ದರ್ಶನ್ ಮಲಗಿದ್ದ ಬೆಡ್ ಅಡಿಯಲ್ಲೂ ಕೂಡ ಶೋಧ ಮಾಡಲಾಗಿದೆ. ಹಣದ ವ್ಯವಹಾರ ನಡೆಸಿದ್ದಾರೆ ಎನ್ನುವಂತ ಸಂಶಯದ ಹಿನ್ನೆಲೆಯಲ್ಲಿ ಶೋಧ ನಡೆದಿದೆ. ದರ್ಶನ್ ಕೃತ್ಯದ ವೇಳೆ ಹಾಕಿದ್ದಂಥ ಬಟ್ಟೆಗಳಿಗೆ ಸಂಬಂಧಿಸಿದಂತೆಯೂ ಕೂಡ ಹುಡುಕಾಟ ನಡೆದಿದೆ. ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದಲೇ ದರ್ಶನನ್ನ ಅರೆಸ್ಟ್ ಮಾಡಿ ಕರೆತರಲಾಗಿತ್ತು. ಅದೇ ಹೋಟೆಲಲ್ಲಿ ದರ್ಶನ್ ಉಳ್ಕೊಂಡಿದ್ದು ಸದ್ಯ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನು ಪೊಲೀಸರು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಸದ್ಯ ಸ್ಥಳದಲ್ಲಿ ಏನಾಗ್ತಾ ಇದೆ ಮತ್ತು ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಎಷ್ಟು ದಿನ ತಂಗಿದ್ರು ದರ್ಶನ್ ಮತ್ತು ಇಲ್ಲಿಗೆ ಉಳಿದ ಸರೆಂಡರ್ ಆದಂಥ ಆರೋಪಿಗಳು ಬಂದಿರೋ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ರಕ್ಷತ್, ಖಂಡಿತವಾಗ್ಲೂ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ ಅವರು ಮೈಸೂರಿನಲ್ಲಿರುವಂತಹ ಇದೇ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಜೂನ್ 9, 10 ಹಾಗೂ 11 3 ದಿನಗಳು ಕೂಡ ಇಲ್ಲೇ ಇದ್ರು. ಅವ್ರನ್ನ 11ನೇ ತಾರೀಕು ಬಂಧಿಸುವಂತಹ ಕೆಲಸಕ್ಕೆ ಬೆಂಗಳೂರಿನ ಪೊಲೀಸರು ಮುಂದಾಗಿದ್ರು. ಪ್ರಮುಖವಾಗಿ ಹತ್ಯೆ ನಡೆದ ಬಳಿಕ ನೇರವಾಗಿ ದರ್ಶನ್ ಅವರು ಇದೇ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಬರ್ತಾರೆ. ಇಲ್ಲಿ ಬಂದು ಉಳಿದುಕೊಂಡಿರ್ತಾರೆ. ಒಂದು ದಿನ ಲಲಿತಾ ಮಹಲ್ನಲ್ಲಿರುವಂತಹ ಹೋಟೆಲ್ನಲ್ಲಿ ನಡೀತಿದ್ದಂತಹ ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲೂ ಕೂಡ ಪಾಲ್ಗೊಂಡಿರ್ತಾರೆ. ನಂತರ ಅವರು ನೇರವಾಗಿ 2 ದಿನಗಳ ಕಾಲ ಅಂದರೆ ಜೂನ್ 9 ಹಾಗೂ 10 2 ದಿನಗಳ ಕಾಲ ಕುವೆಂಪು ನಗರದಲ್ಲಿರುವಂತಹ ಗೋಲ್ಡ್ ಜಿಮ್ಗೆ ಹೋಗ್ತಾರೆ. ಅಲ್ಲಿ ಸುಮಾರು 1-1.5 ತಾಸು ಕಸರತ್ತನ್ನು ಕೂಡ ನಡೆಸಿರ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಜೊತೆಯಾಗಿದ್ದವರೇ ನಾಗ ಅಲಿಯಾಸ್ ನಾಗರಾಜ್ ಅಂದರೆ A11 ಆರೋಪಿ, ಮತ್ತೊಬ್ಬ ಡ್ರೈವರ್ ಲಕ್ಷ್ಮಣ ಯಾವಾಗಲೂ ಅವ್ರ ಜೊತೆಲೇ ಇರ್ತಾರೆ. ಅವರ ಡಿಫೆಂಡರ್ ಕಾರು KA 01 7999 ಆ ಕಾರನ್ನು ಓಡಿಸ್ತಿದ್ದೆ ಲಕ್ಷ್ಮಣ. ಅವರು ನೇರವಾಗಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಕಾರನ್ನು ಇರಿಸಿ ಇಲ್ಲೇ ಉಳಿದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಕಿರ್ತಾರೆ. ಆ ಕಾರಣಕ್ಕಾಗಿಯೇ ಸದ್ಯ ಡ್ರೈವರ್ ಲಕ್ಷ್ಮಣ ಹಾಗೂ ಅವರ ಸಹಚರ ಅಂದರೆ ಮ್ಯಾನೇಜರ್ ನಾಗರಾಜ್ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬರಲಾಗಿದೆ. ಕರ್ಕೊಂಡು ಬಂದು ದರ್ಶನ್ ಅವರು ಉಳ್ಕೊಂಡಿದ್ದಂತಹ ಹೋಟೆಲ್ನಲ್ಲಿ ಸಂಪೂರ್ಣವಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ದರ್ಶನ್ ಅವರು ಮಲಗಿದಂತಹ ಬೆಡ್, ಕಬೋರ್ಡ್ ಹಾಗೂ ಮೇಕಪ್ ಮಾಡ್ಕೊಳ್ತಿದ್ದಂತಹ ಮೇಕಪ್ ಕಿಟ್ ಅಂತ ಇರೋಂತಹ ಸ್ಥಳ ಸೇರಿದಂತೆ ಟಾಯ್ಲೆಟ್ ಆದಿಯಾಗಿ ಎಲ್ಲವನ್ನು ಕೂಡ ಇಂಚಿಂಚು ಶೋಧವನ್ನು ಮಾಡ್ತಿದ್ದಾರೆ. ಕಳೆದ 45 ನಿಮಿಷದಿಂದ ನಿರಂತರವಾಗಿ ಹೋಟೆಲ್ ಕೊಠಡಿಯ ಒಳಗೆ ಎಲ್ಲವನ್ನು ಕೂಡ ಶೋಧ ಮಾಡ್ತಾ ಇದ್ದಾರೆ. ಈ ಒಂದು ಸ್ಥಳದಲ್ಲಿಯೇ ನಾಗ ಹಾಗೂ ಲಕ್ಷ್ಮಣ್ ಇಬ್ಬರೂ ಕೂಡ ಬರ್ತಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಹತ್ಯೆಗೆ ಸಂಬಂಧಪಟ್ಟಂತೆ ಡೀಲ್ ಮಾಡಿದ್ದು ಕೂಡ ಇಲ್ಲೇ. ಯಾರ್ಯಾರನ್ನ ಸರೆಂಡರ್ ಮಾಡಬೇಕು, ಯಾವ್ಯಾವ ಸಾಕ್ಷಿಗಳನ್ನು ನಾಶ ಮಾಡಬೇಕು, ಹೀಗೆ ಹಲವು ಅಂಶಗಳ ಕುರಿತಂತೆ ಮಾತುಕತೆ ನಡೆಸಿದ್ದು ಇದೇ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ. ಆ ಕಾರಣಕ್ಕಾಗಿಯೇ ಕೊಠಡಿಯಲ್ಲಿ ಏನಾದರೂ ಮಾಹಿತಿ ಸಿಗ್ಬೋದಾ, ಅಥವಾ ಆಡಿಯೋ ಅಥವಾ ವಿಡಿಯೋ ಡಿವೈಸ್ ಅಥವಾ ಅಲ್ಲಿರುವಂತಹ CCTV ಫುಟೇಜ್ ಏನಾದರೂ ಸಿಗ್ಬೋದಾ, ಹೀಗೆ 10 ಹಲವು ಅಂಶಗಳನ್ನು ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ಕಲೆ ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಕಲೆ ಹಾಕುವುದರ ಜೊತೆಗೆ ಆ ಕೊಠಡಿಯಲ್ಲಿರುವಂತಹ ಎಲ್ಲ ಭಾಗಗಳನ್ನು ಕೂಡ ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.